ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಸೆಕೆಂಡ್ PUC ಬಯಾಲಜಿ ಕ್ಲಾಸಿನಲ್ಲಿ 2ನೇ ಚಾಪ್ಟರ್ನ ನೋಡೋಣ. NCERT ಒಳಗಡೆ ಯಾವ ರೀತಿ ಚಾಪ್ಟರ್ ಇದೆ ಅನ್ನೋದು ಎಕ್ಸ್ಪ್ಲನೇಷನ್ ತಗೋತಾ ಇದ್ದೀನಿ ನಾನಿಲ್ಲಿ. ಚಾಪ್ಟರ್ ಹೆಸರು ಹ್ಯೂಮನ್ ರೀಪ್ರೊಡಕ್ಷನ್. ಹ್ಯೂಮನ್ ರೀಪ್ರೊಡಕ್ಷನ್ನ 2026 ಬೋರ್ಡಿಗೆ ಎಷ್ಟು ಮಾರ್ಕ್ಸ್ ಇದೆ ಅಂತ ಕೇಳಿದ್ರೆ ನೋಡಿ, 10 ಮಾರ್ಕ್ಸ್ ಇದೆ. ಓಕೆ, 10 ಮಾರ್ಕ್ಸ್ ಇದೆ. ಹಾಗಾದ್ರೆ ಈ 10 ಮಾರ್ಕ್ಸ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಇಲ್ಲಿ MCQ ಕ್ವಶನ್ಸ್ ಪಾರ್ಟ್ 1 ಒಳಗಡೆ 1 ಕ್ವಶನ್ ಇದರೊಳಗಡೆ ಬರುತ್ತೆ, ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ 1 ಕ್ವಶನ್ ಬರುತ್ತಾರೆ. ಟೋಟಲ್ ಇಲ್ಲಿ 2 ಕ್ವಶನ್ಸ್ ಬರ್ತವೆ. ಸ್ವಲ್ಪ ಡಿಟೇಲ್ ಆಗಿ ಓದ್ಕೊಂಡಿದ್ರೆ ಈ ಕ್ವಶನ್ಸ್ ಅನ್ನ ಬಹಳ ಈಸಿಯಾಗಿ ಬರಿಬಹುದು. ಡಿಫಿಕಲ್ಟ್ ಅಂತೇನು ತಿಳ್ಕೊಬೇಡಿ, ಬಹಳ ಈಸಿ ಇದೆ ಚಾಪ್ಟರ್. ಹಾಗಾದ್ರೆ ಇನ್ನ ಮತ್ತೊಂದು ಕ್ವಶನ್ ಬಂದು ಪಾರ್ಟ್ ಸಿ ಗೆ ಬರುತ್ತಾರೆ. ಪಾರ್ಟ್ ಸಿ ಗೆ 1 ಕ್ವಶನ್ ಬರುತ್ತಾರೆ. ಪಾರ್ಟ್ ಸಿ ಗೆ 1 ಕ್ವಶನ್ ಬರುತ್ತೆ. ಬಟ್ ಪಾರ್ಟ್ ಸಿ ನಿಮ್ಗೆಲ್ಲ ಗೊತ್ತಿದ್ದಂತೆ 3 ಮಾರ್ಕ್ಸ್ ಬರುತ್ತಾರೆ. ಪಾರ್ಟ್ ಸಿ ಗೆ 3 ಮಾರ್ಕ್ಸ್ ಬರುತ್ತೆ. ಇನ್ನು 1 ಕ್ವಶನ್ ಪಾರ್ಟ್ ಡಿ ಒಳಗಡೆ ಬರುತ್ತೆ. ಅದು ಪಾರ್ಟ್ ಡಿ ಒಳಗಡೆ 1 ಕ್ವಶನ್ ಬರುತ್ತಾರೆ. ಅದು 5 ಮಾರ್ಕ್ಸ್ ಕ್ವಶನ್ ಬರುತ್ತಾರೆ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಮೊದಲ ನಾವು ಚಾಪ್ಟರ್ ಓದೋಕ್ಕಿಂತ ಮೊದಲು ಯಾವ ಚಾಪ್ಟರ್ ಎಷ್ಟು ವೇಟೇಜ್ ಇದೆ ಮತ್ತು ಆ ಚಾಪ್ಟರ್ದಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ ಇದೆ ಅಂತ ನಮ್ಗೆ ಅರ್ಥ ಆಯ್ತು ಅಂದ್ರೆ, ಓದುವ ಸಮಯದಲ್ಲಿ ಆ ಕ್ವಶನ್ ಆನ್ಸರ್ ಎಷ್ಟು ಬರಿಬೇಕು ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಆ ಕಾರಣಕ್ಕೋಸ್ಕರ ನಾನು ನಿಮ್ಗೆ ಸ್ವಲ್ಪ ಇಲ್ಲಿ ಈ ಒಂದು ಎಕ್ಸ್ಪ್ಲನೇಷನ್ ತಗೊಂಡಿದ್ದಾಯ್ತು. MCQ ಕ್ವಶನ್ಸ್ ಬರುತ್ತೆ, 1 ಮಾರ್ಕ್ ಕ್ವಶನ್ ಬರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ. ಲೈಕ್ ದಿಸ್ ಪಾರ್ಟ್ ಸಿ ಒಳಗಡೆ 1 ಕ್ವಶನ್ ಬರುತ್ತೆ, ಪಾರ್ಟ್ ಡಿ ಒಳಗಡೆ 1 ಕ್ವಶನ್ ಬರುತ್ತೆ. ವಿದ್ಯಾರ್ಥಿಗಳೇ, ಬಹಳ ಇಂಪಾರ್ಟೆಂಟ್ ಇಲ್ಲಿ ಏನಿದೆ ಅಂತ ಕೇಳಿದ್ರೆ, ಪಾರ್ಟ್ ಡಿ ಒಳಗಡೆ 2 ಸೆಕ್ಷನ್ಸ್ ಬರ್ತಾವೆ. ಯಾವ ಸೆಕ್ಷನ್ ಎದುರಾಗಿ ಬರುತ್ತೆ ಅಂತ ಹೇಳಿ ನಾನು ಮುಂದಿನ ಕ್ಲಾಸ್ ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ನಾನು ಇವತ್ತ ಈ ಚಾಪ್ಟರ್ ಸ್ವಲ್ಪ ಇಂಟ್ರೊಡಕ್ಷನ್ ಜೊತೆ ಚಾಪ್ಟರ್ನ ಇವತ್ತು ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್, ರೀಪ್ರೊಡಕ್ಷನ್ ಅಂದ್ರೆ ಏನು ವಿದ್ಯಾರ್ಥಿಗಳೇ? ರೀಪ್ರೊಡಕ್ಷನ್ ಅಂದ್ರೆ ಯಾವ್ದು ಕರೀತಾರೆ ಅರ್ಥ ಮಾಡ್ಕೊಳ್ಳಿ. ಫಸ್ಟ್, ರೀಪ್ರೊಡಕ್ಷನ್ ಅಂದ್ರೆ ಏನು? ರೀಪ್ರೊಡಕ್ಷನ್ ಅನ್ನೋದು ನೋಡಿ ವಿದ್ಯಾರ್ಥಿಗಳಲ್ಲಿ TION ಬಂದಿದೆ. ಎಲ್ಲಿ TION ಬರುತ್ತಲ್ಲ ಅದನ್ನ ನಾವು ಪ್ರೊಸೆಸ್ ಅಂತೇಳಿ ತಿಳ್ಕೋಬೇಕು. ಎಲ್ಲೇ ಬರ್ಲಿ, ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್, TION ಅಂದ್ರೆ ಪ್ರೊಸೆಸ್. ಹಾಗಾದ್ರೆ ಈ ಪ್ರೊಸೆಸ್ ದಾಗ ಏನು ತಯಾರಾಗ್ತಾ ಇದೆ? ಒಂದು ಹೊಸ ಜೀವಿ ತಯಾರಾಗ್ತಾ ಇದೆ. ಜೀವಿಗಳ ಬಗ್ಗೆ ಅಧ್ಯಯನ ಮಾಡುವುದನ್ನ ನಾವು ಬಯೋಲಜಿ ಅಂತ ಕರಿತೀವ್ರಿ. ಹಾಗಾದ್ರೆ ಈ ಪ್ರೊಸೆಸ್ ನಡೆದಿದ್ದು ಜೀವ ಒಳಗಡೆ ನಡೀತಾ ಇದೆ. ದಾಟ್ಸ್ ವೈ ಇದು ಯಾವ ಪ್ರೊಸೆಸ್ ಅಂತ ಕೇಳಿದ್ರೆ ಇಟ್ ಇಸ್ ಎ ಬಯೋಲಾಜಿಕಲ್ ಪ್ರೊಸೆಸ್. ಇದು ಯಾವ ಪ್ರೊಸೆಸ್ ಅಂತ ಕೇಳಿದ್ರೆ ಇದು ಬಯೋಲಾಜಿಕಲ್ ಪ್ರೊಸೆಸ್. ಬಯೋಲಾಜಿಕಲ್ ಪ್ರೊಸೆಸ್ ನಲ್ಲಿ ಒಂದು ಜೀವಿಯಿಂದ ತನ್ನದೇ ತನ್ನಾದ ಮತ್ತೊಂದು ಜೀವಿಯನ್ನು ಹುಟ್ಟುತ್ತದಲ್ಲ, ಅದಕ್ಕೆ ನಾವು ರೀಪ್ರೊಡಕ್ಷನ್ ಅಂತ ಕರಿತೀವ್ರಿ. ಸಿಂಪಲ್ ಆನ್ಸರ್. ರೀಪ್ರೊಡಕ್ಷನ್ ನಿಮ್ಗೇನು ಸೆಕೆಂಡ್ PUC ದಾಗ ಡಿಫೈನ್ ರೀಪ್ರೊಡಕ್ಷನ್ ಅಂತ ಕ್ವಶನ್ ಕೇಳಲ್ಲ. ರೀಪ್ರೊಡಕ್ಷನ್ ಅಂದ್ರೆ ಏನು ಹೇಳಿ ವಿದ್ಯಾರ್ಥಿಗಳೇ? ಇದು ಒಂದು ಬಯೋಲಾಜಿಕಲ್ ಪ್ರೊಸೆಸ್ ಇದೆ. ಇದರಲ್ಲಿ ಒಂದು ಜೀವಿಯು ತನ್ನದೇ ತರನಾದ ಒಂದು ಜೀವಿಯನ್ನ ತಯಾರು ಮಾಡುತ್ತೆ ಅಲ್ಲ, ಅದಕ್ಕೆ ನಾವು ರೀಪ್ರೊಡಕ್ಷನ್ ಅಂತ ಕರಿತೀವ್ರಿ. ಆ ರೀಪ್ರೊಡಕ್ಷನ್ ಪ್ಲಾಂಟ್ದಾಗೂ ಇರುತ್ತೆ, ಆ ರೀಪ್ರೊಡಕ್ಷನ್ ಬ್ಯಾಕ್ಟೀರಿಯಾದಾಗಿರುತ್ತೆ, ಆ ರೀಪ್ರೊಡಕ್ಷನ್ ಎನಿಮಲ್ಸ್ ದಾಗಿರುತ್ತೆ. ಪ್ರತಿಯೊಂದು ಜೀವಿಯಲ್ಲಿ ರೀಪ್ರೊಡಕ್ಷನ್ ಇರುತ್ತೆ. ಹಾಗಾದ್ರೆ ನಾವು ಈ ಚಾಪ್ಟರ್ ದಲ್ಲಿ ಓದೋದು ಯಾವ ರೀಪ್ರೊಡಕ್ಷನ್ ಅಂದ್ರೆ ಹ್ಯೂಮನ್ ರೀಪ್ರೊಡಕ್ಷನ್. ಮಾನವ ಸಂತಾನೋತ್ಪತ್ತಿ ಅಂತ ಏನ್ ಕರಿತೀವಲ್ಲ ಅದನ್ನ ಈ ಚಾಪ್ಟರ್ ದಾಗ ಓದ್ತೀವಿ. ಹಾಗಾದ್ರೆ ಮಾನವ ರೀಪ್ರೊಡಕ್ಷನ್ ಹೆಂಗಿರ್ತದ ನಿಮ್ಮ NCERT ಬುಕ್ ಒಳಗಡೆ ಏನದ ನೋಡೋಣ. ನೋಡಿ, ಇಲ್ಲೊಂದು ಶಬ್ದ ಕಾಣಿಸ್ತಾ ಇದೆ ನೋಡಿ ವಿದ್ಯಾರ್ಥಿಗಳೇ, ವಿವಿಪರಸ್. ನೋಡಿ, ಪ್ರಾಣಿಗಳಲ್ಲಿ 2 ತರದ ರೀಪ್ರೊಡಕ್ಷನ್ ಅನ್ನು ಕಾಣಬಹುದು, 2 ತರದ ರೀಪ್ರೊಡಕ್ಷನ್ ಅನ್ನು ನೋಡಬಹುದು. ಕೆಲವು ಪ್ರಾಣಿಗಳು ಯಾವ ತರ ರೀಪ್ರೊಡ್ಯೂಸ್ ಮಾಡ್ತಾವಂದ್ರೆ ತನ್ನ ಗರ್ಭದಲ್ಲಿನೇ ಒಂದು ಮಗುವನ್ನು ತಯಾರು ಮಾಡಿ ಅಥವಾ ಒಂದು ಎಂಬ್ರಿಯೋನ ತಯಾರು ಮಾಡಿ ಅದನ್ನ ಎಂಬ್ರಿಯೋಲಾಜಿಕಲ್ ಡೆವಲಪ್ ಮಾಡಿ ಒಂದು ಜೀವಿಯನ್ನು ಹುಟ್ಟಿಸ್ತಾವ. ಅವಕ್ಕೆಲ್ಲ ವಿವಿಪರಸ್ ಅಂತ ಕರೀತಾರೆ.
ಅಂದ್ರೆ ಇಟ್ ಗಿವ್ಸ್ ದ ಬರ್ತ್ ಯಂಗ್ ಒನ್ಸ್ ಅಂತ ಬರೆದಿರ್ತಾರೆ ಬುಕ್ದೊಳಗಡೆ. ನಮ್ಮ ಮೊದಲು ಅರ್ಥ ಮಾಡ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಹಾಗಾದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ವಿವಿಪರಸ್ ಅಂದ್ರೆ, ಯಾವ ಪ್ರಾಣಿಯು ತನ್ನ ದೇಹದ ಒಳಗಡೆ ಒಂದು ಮಗುವನ್ನ ತಯಾರು ಮಾಡಿ ಅದಕ್ಕೆ ಜನ್ಮ ಕೊಡುತ್ತೆ ಅಲ್ಲ, ಅದಕ್ಕೆ ವಿವಿಪರಸ್ ಅಂತಾರೆ. ಇನ್ನು ಕೆಲವು ಪ್ರಾಣಿಗಳು ಹೆಂಗಿರ್ತಾವ ವಿದ್ಯಾರ್ಥಿಗಳೇ, ಹೇಗಿರ್ತಾವಂದ್ರ ಅವು ಎಗ್ಗನ್ನ ಕೊಡ್ತಾವ, ಆ ಎಗ್ಗಿನಿಂದ ಒಂದು ಹೊಸ ಜೀವಿ ಹುಟ್ಕೊಳ್ಳುತ್ತೆ. ಅವಕ್ಕೇನಂತಾರ ನೋಡಿ, ವಿ ಅಂದರೆ ಬರ್ತ್, ಜನ್ಮ ಕೊಡೋದು. ಅದನ್ನು ಓವಿ ಅಂತಾರೆ. ಓಹಂ ಎಗ್ ಅಂದ್ರೆ ಅದಕ್ಕೇನಂತಾರೆ ಅಂದ್ರೆ ಓವಿ ಪರಸ್ ಅಂತಾರೆ ವಿದ್ಯಾರ್ಥಿಗಳೇ. ನೋಡಿ ಎಲ್ಲಿ ವ್ಯತ್ಯಾಸ ಇದೆ ನೋಡ್ಕೊಳ್ಳಿ. ಪ್ರಾಣಿಗಳಲ್ಲಿ ಎರಡು ತರದ ಪ್ರಾಣಿಗಳನ್ನು ನೀವು ಕಾಣಬಹುದು. ಒಂದು ಓವಿ ಪರಸ್ಥಿತಿ ಕಾಣಬಹುದು, ಇನ್ನೊಂದು ಏನು ಕಾಣಬಹುದು, ವಿವಿ ಪರಸ್ಥಿತಿ ಕಾಣಬಹುದು. ಎಕ್ಸಾಮ್ದಾಗ ಕೇಳಲ್ಲ, ಬಟ್ ನಮ್ಗೆ ಗೊತ್ತಿರಬೇಕು. ನಾಳೆ ಎಕ್ಸಾಮ್ದಾಗ ಕೇಳ್ತಾನ, ಹ್ಯೂಮನ್ಸ್ ಆರ್ ಸೆಕ್ಸುವಲಿ ರೀಪ್ರೊಡ್ಯೂಸಿಂಗ್ ಅಂಡ್ ವಿವಿ ಪರಸ್. ಬಟ್ ಫಸ್ಟ್ ಪಾಯಿಂಟ್ ನೀವು ಓದ್ತಾ ಇರುವುದು, ಈ ಮಾನವ ಕುಲ ಏನಿದೆಯಲ್ಲ, ಹ್ಯೂಮನ್ಸ್ ಅಂದ್ರೆ ಮಾನವ ಕುಲ ಏನದ, ಇದದು ರೀಪ್ರೊಡಕ್ಷನ್, ಸೆಕ್ಸುವಲ್ ರೀಪ್ರೊಡಕ್ಷನ್ ಅದ. ಹಾಗಾದ್ರೆ ಈ ರೀಪ್ರೊಡಕ್ಷನ್ ಇನ್ನೊಂದು ಏನ್ ಹೇಳ್ತಾ ಇದ್ದಾನೆ, ಇವು ವಿವಿಪರಸ್ ಅನಿಮಲ್ಸ್ ಗಳು ಅಂತ ಹೇಳ್ತಾ ಇದ್ದಾನೆ. ಆಲ್ರೆಡಿ ನಾನು ವಿವಿಪರಸ್ ಬಗ್ಗೆ ನಿಮ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ. ಈಗ ಸೆಕ್ಸುವಲ್ ರೀಪ್ರೊಡಕ್ಷನ್ ಅಂದ್ರೆ ಯಾವುದಕ್ಕೆ ಕರೀತಾರ ಅದನ್ನ ಸ್ವಲ್ಪ ನೋಡ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಯಾವ ರೀಪ್ರೊಡಕ್ಷನ್ ಅನ್ನ ಸೆಕ್ಸುವಲ್ ರೀಪ್ರೊಡಕ್ಷನ್ ಅಂತ ಕರಿತೀರಿ? ಬಹಳ ವಿದ್ಯಾರ್ಥಿಗಳಿಗೆ ಏನ್ ಅನ್ಸುತ್ತೆ, ಸೆಕ್ಸುವಲ್ ರೀಪ್ರೊಡಕ್ಷನ್ ಅಂದ್ರ ನೀವ್ ಏನೇನೋ ಕಲ್ಪನೆ ಮಾಡ್ಕೊಂಡ್ ಬಿಟ್ಟಿರ್ತೀರಿ. ಈ ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಾವ್ ಏನು ವಿಚಾರ ಮಾಡೋದು ಬೇಡ ವಿದ್ಯಾರ್ಥಿಗಳೇ. ಮೊದಲು ಏನ್ ಮಾಡೋಣ ಅಂತ ಕೇಳಿದ್ರೆ, ರೀಪ್ರೊಡಕ್ಷನ್ ಒಂದು ಜೀವಿ ತಯಾರಾಗ್ತಾ ಇದೆ, ಆ ಜೀವಿ ತಯಾರಾಗುವಂತ ವಿಧಾನ ನೋಡೋಣ. ಫಾರ್ ಎಕ್ಸಾಂಪಲ್, ಯಾವುದನ್ನ ಸೆಕ್ಸುವಲ್ ರೀಪ್ರೊಡಕ್ಷನ್ ಅಂತಾರಂದ್ರೆ, ಇಲ್ಲಿ ಒಂದು ಗ್ಯಾಮೆಟ್ ಇದೆ ರೀ, ಈ ಕಡೆ ಇನ್ನೊಂದು ಗ್ಯಾಮೆಟ್ ಇದೆ ಅಂತ ತಿಳ್ಕೊಳ್ಳಿ. ಒಂದು ಮೇಲ್ ಗ್ಯಾಮೆಟ್ ಇದೆ, ಇನ್ನೊಂದು ಫಿಮೇಲ್ ಗ್ಯಾಮೆಟ್ ಇದೆ. ಆ ಎರಡೂ ಗ್ಯಾಮೆಟ್ಗಳು ಕೂಡ್ತಾವ್ರಿ. ಈ ಕೂಡದಕ್ಕೆ ಬಯೋಲಜಿ ಒಳಗಡೆ ಸಿಂಗ್ಯಾಮಿ ಅಂತ ಕರೀತಾರೆ. ಏನಂತಾರೆ ವಿದ್ಯಾರ್ಥಿಗಳು ಹೇಳಿ ನೋಡೋಣ? ಸಿಂಗ್ಯಾಮಿ. ನಾಳೆ ನಿನ್ನ ಎಕ್ಸಾಮ್ದಾಗ ಕೂಡ್ತಾರಲ್ಲ, ಫ್ಯೂಷನ್ ಅನ್ನಲ್ಲ ಅಲ್ಲಿ, ಸಿಂಗ್ಯಾಮಿ. ಸಿಂಗ್ಯಾಮಿ ಅಂದ್ರೆ ಏನು ಹೇಳಿ ನೋಡೋಣ? ಮೇಲ ಮತ್ತು ಫಿಮೇಲ್ ಗ್ಯಾಮೆಟ್ ಕೂಡುವಂತಹ ವಿಧಾನಕ್ಕ, ಪ್ರೊಸೆಸ್ಕ ಏನಂತಾರಂದ್ರ ಸಿಂಗ್ಯಾಮಿ ಅಂತಾರೆ. ನೋಡಿ, ಒಂದು ಶಬ್ದ ಒಂದ್ಸಲ ಅರ್ಥ ಆಯ್ತು ಅಂದ್ರೆ ಮತ್ತೊಂದು ಚಾಪ್ಟರ್ದೊಳಗಡೆ ನಾವೇನು ಇದನ್ನ ಮತ್ ಓದ್ಕೋಬೇಕಾಗಿಲ್ಲ. ಸಿಂಗ್ಯಾಮಿ ಎರಡು ಕೂಡ್ತಾವೆ, ಕೂಡದೊಳಗ ಒಂದು ಮತ್ತೊಂದು ಹೊಸದು ಎರಡು ಕೂಡಿ ಒಂದು ತಯಾರಾಗ್ತದಲ್ಲ, ಅದಕ್ಕೆ ಏನಂತಾರ ವಿದ್ಯಾರ್ಥಿಗಳೇ? ಜೈಗೋಟ್ ಅಂತಾರೆ. ಏನಂತಾರೆ ಹೇಳಿ ನೋಡೋಣ? ಜೈಗೋಟ್ ಅಂತಾರೆ. ಹಾಗಾದ್ರೆ ಇವು ಎರಡು ಏನು ಇರ್ತಾವಲ್ಲ, ಇವೆರಡು ಹೆಪ್ಲಾಯ್ಡ್ ಇರ್ತಾವ. ನೆನ್ಪಿಟ್ಕೊಳ್ಳಿ, ಹೆಪ್ಲಾಯ್ಡ್. ಹೆಪ್ಲಾಯ್ಡ್ ಅಂದ್ರೆ ಒಂದು ಸೆಟ್ ಕ್ರೋಮೋಜೋಮ್ ತರ ಹೊಂದಿರುತ್ತೆ, ಎರಡೆರಡು ಜೋಡಿ. ನೋಡಿ, ಈ ಸರ್ ನಾವು ಒಂದು ಪೆನ್ ನೋಡಿ, ಒಂದ್ ಪೆನ್ ತಂದಿದೀವ್ರಿ, ಇದು ಒಂದು ಪೆನ್, ಒಂದ್ ಪೆನ್, ಇದನ್ನ ಹೆಪ್ಲಾಯ್ಡ್ ಅಂತಾರೆ. ಈಗ ಎರಡೆರಡು ಜೋಡಿ ಜೋಡಿ ಬರ್ದೀವಿ ಅಂದ್ರೆ ಡಿಪ್ಲಾಯ್ಡ್ ಅಂತಾರೆ. ಹಾಗಾದ್ರೆ ಈ ಸೆಕ್ಸುವಲ್ ರೀಪ್ರೊಡಕ್ಷನ್ ಅಲ್ಲಿ ಕೂಡುವಂತಹ ಗ್ಯಾಮೆಟ್ಸ್ ಗಳು ಹೆಂಗಿದ್ದು ಹೇಳಿ ನೋಡೋಣ? ಹೆಪ್ಲಾಯ್ಡ್ ಇದ್ದು. ಎರಡು ಹೆಪ್ಲಾಯ್ಡ್ ಗ್ಯಾಮೆಟ್ ಗಳು ಕೂಡುತ್ತವೆ, ಕೂಡುವುದಕ್ಕೆ ಸಿಂಗ್ಯಾಮಿ ಅಂತಾರೆ. ಕೂಡಿದ ನಂತರ ಏನು ತಯಾರಾಯ್ತು? ಜೈಗೋಟ್. ಹಾಗಾದ್ರೆ ಎನ್ನ ಮತ್ತು ಎನ್ನ ಕೂಡಿದರೆ ಏನಾಯ್ತು ಹೇಳಿ ನೋಡೋಣ? 2n ಆಯ್ತು. ಎಕ್ಸಾಮ್ ದಾಗ ಕೇಳ್ತಾನೆ, ಜೈಗೋಟ್ ಹೆಪ್ಲಾಯ್ಡ್ ಇರ್ತದ, ಡಿಪ್ಲಾಯ್ಡ್ ಇರ್ತದ? ಜೈಗೋಟ್ ಯಾವಾಗಲೂ ಡಿಪ್ಲಾಯ್ಡ್ ಇರ್ತದ. ಕ್ವಶನ್ ಹೆಂಗ್ ಕೇಳ್ತಾನೆ? ನಿನ್ ಹಿಂಗ್ ಕೇಳಲ್ಲ, ಹೆಪ್ಲಾಯ್ಡ್ ಇರ್ತದ, ಡಿಪ್ಲಾಯ್ಡ್. ವಾಟ್ ಈಸ್ ದ ಪ್ಲಾಡಿ ಆಫ್ ದ ಜೈಗೋಟ್? ಅಂದರೆ ಒಂದು ಸೆಲ್ಲಿನಲ್ಲಿ ಕ್ರೋಮೋಜೋಮ್ಗಳ ಸೆಟ್ಗಳನ್ನ ಕೇಳಬೇಕಾದ್ರೆ ಒಂದು ವರ್ಡ್ ಯೂಸ್ ಮಾಡ್ತಾನೆ ವಿದ್ಯಾರ್ಥಿಗಳೇ, ಅದನ್ನ ಪ್ಲಾಡಿ ಅಂತಾನೆ. ವಾಟ್ ಈಸ್ ದ ಪ್ಲಾಡಿ ಆಫ್ ದ ಜೈಗೋಟ್? ಆನ್ಸರ್ ಇಸ್ ವಾಟ್? 2n ಇರಬಹುದು ಅಥವಾ ಡಿಪ್ಲಾಯ್ಡ್ ಇರಬಹುದು. ಹಾಗಾದ್ರೆ ಜೈಗೋಟ್ ಏನಾಯ್ತು ಹೇಳಿ? ಡಿಪ್ಲಾಯ್ಡ್. ಗ್ಯಾಮೆಟ್ ಏನಾಯ್ತು? ಎರಡು ಹೆಪ್ಲಾಯ್ಡ್. ಕೂಡುವಂತ ವಿಧಾನಕ್ಕೆ ಏನಂದಿಯಾ? ಸಿಂಗ್ಯಾಮಿ ಎಂದಿದೆಯಾ? ತಯಾರಾಗಿದ್ದು ಯಾರು ಹೇಳಿ ನೋಡೋಣ? ಜೈಗೋಟ್. ಯಾವಾಗ ಜೈಗೋಟ್ ತಯಾರಾಗುತ್ತೆ ಅಲ್ಲ, ಆ ಪ್ರೊಸೆಸ್ ಫರ್ಟಿಲೈಸೇಷನ್ ಅಂತಾರೆ. ಏನಂತ ಕರೀತಾರೆ ಹೇಳಿ ನೋಡೋಣ? ಫರ್ಟಿಲೈಸೇಷನ್ ಅಂತಾರೆ. ಯಾವ ಜೀವಿಯಲ್ಲಿ ಫರ್ಟಿಲೈಸೇಷನ್ ಆಗಿ ಜೈಗೋಟ್ ಆಗಿ ಆ ಜೈಗೋಟದಿಂದ ಒಂದು ಹೊಸ ಜೀವಿ ತಯಾರಾಗುತ್ತಲ್ಲ, ಅದನ್ನ ಸೆಕ್ಸುವಲ್ ರೀಪ್ರೊಡಕ್ಷನ್ ಅಂತಾರೆ. ಅದಕ್ಕೇನಂತಾರೆ ಹೇಳಿ ನೋಡೋಣ? ಸೆಕ್ಸುವಲ್ ರೀಪ್ರೊಡಕ್ಷನ್. ವಾಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್
ಒಂದು ರೀಪ್ರೊಡಕ್ಷನ್ಗೆ ಸೆಕ್ಸುವಲ್ ಅನ್ನಬೇಕಾದ್ರೆ ಅಲ್ಲಿ ಬಹಳ ಮಹತ್ವವಾದದ್ದು ಯಾವುದು? ನೀವೇನ್ ತಿಳ್ಕೊಂಡಿರ್ತೀರಿ ಹೇಳಿ ನೋಡೋಣ. ಒಂದು ಗಂಡು ಒಂದು ಹೆಣ್ಣು ಕೂಡಿದರೆ ಅದಕ್ಕೆ ಸೆಕ್ಸುವಲ್ ಅಂತಾರೆ. ವಿದ್ಯಾರ್ಥಿಗಳೇ, ಅದು ಅಲ್ಲ ವಿದ್ಯಾರ್ಥಿಗಳೇ. ಅಂದರೆ ರೀಪ್ರೊಡಕ್ಷನ್ ಆಗುವ ಸಮಯದಲ್ಲಿ ಎರಡು ಗ್ಯಾಮೆಟ್ಸ್ ಗಳ ಕೂಡಿ ಜೈಗೋಟ್ ಆಗಿ ಆ ಜೈಗೋಟದಿಂದ ಹೊಸ ಜೀವಿ ಬಂದರೆ ಆ ರೀಪ್ರೊಡಕ್ಷನ್ ಏನಂತಾರೆ ಹೇಳಿ ನೋಡೋಣ? ಸೆಕ್ಸುವಲ್ ರೀಪ್ರೊಡಕ್ಷನ್ ಅಂತಾರೆ. ಹಾಗಾದ್ರೆ ನಾವೇನು ಓದ್ದೀವ್ರಿ? ಮಾನವ ಕುಲ, ಮನುಷ್ಯರು, ಇವರು ರೀಪ್ರೊಡಕ್ಷನ್ ಯಾವ ರೀಪ್ರೊಡಕ್ಷನ್ ಅದ? ಸೆಕ್ಸುವಲ್ ಅದ. ಯಾಕದ? ಗ್ಯಾಮೆಟ್ಗಳು ಕೂಡ್ತಾವೆ, ಜೈಗೋಟ್ ಆಗತ್ತೆ, ಜೈಗೋಟದಿಂದ ಒಂದು ಹೊಸ ಜೀವಿ ತಯಾರಾಗತ್ತೆ. ದ್ಯಾಟ್ಸ್ ವೈ ಇಟ್ ಇಸ್ ಕಾಲ್ಡ್ ಸೆಕ್ಸುವಲ್ ರೀಪ್ರೊಡಕ್ಷನ್. ಹಾಗಾದ್ರೆ ಈ ಪ್ರಾಣಿ ವಿವಿಪರಸ್ಸೋ ಓವಿಪರಸ್ಸೋ ಅಂತ ಕೇಳಿದಾಗ ನೀವೇನಂತೀರಿ ಹೇಳಿ ನೋಡೋಣ? ಸರ್, ಇದು ವಿವಿಪರಸ್. ಯಾಕಂದ್ರೆ ಇದು ತನ್ನ ಗರ್ಭದಲ್ಲಿ, ಹೆಣ್ಣಿನ ಗರ್ಭದಲ್ಲಿ ಓಕೆ, ತನ್ನ ಒಂದು ಮಗುವನ್ನ ರೆಡಿ ಮಾಡಿ ಆಮೇಲೆ ಮಗುವಿಗೆ ಜನ್ಮ ಕೊಡುತ್ತೆ. ಅಂತ ಪ್ರಾಣಿಗಳನ್ನ ವಿವಿಪರಸ್ ಅಂತೀವಿ. ಹಾಗಾದ್ರೆ ನಮ್ಗ 9 ರಿಂದ 10 ತಿಂಗಳ ಸಮಯ ಇರುತ್ತೆ ವಿದ್ಯಾರ್ಥಿಗಳೇ. ಪ್ರತಿನಿತ್ಯ ಈ ರೀತಿ ಓದ್ಕೋತ ಹೋದ್ರೆ, ಪ್ರತಿನಿತ್ಯ ಈ ರೀತಿ ತಿಳ್ಕೋತ ಹೋದ್ರೆ ಏನ್ ಸಮಸ್ಯೆ ಆಗತ್ತೆ ಹೇಳಿ ನೋಡೋಣ? ನಾವು ಓದುವಕ್ಕಿಂತ ಮೊದಲೇ ಏನ್ ಮಾಡಿಬಿಡ್ತೀವಿ? ನಮ್ಗೆ ತಿಳಿಯಲ್ಲ. ತಿಳಿಲಿಕ್ಕೆ ಇಲ್ಲಿ ಏನಿದೆ ಹೇಳಿ ನೋಡೋಣ? ಎರಡು ಗ್ಯಾಮೆಟ್ಗಳು ಕೂಡದಕ್ಕೆ ಸಿಂಗ್ಯಾಮ್ ಅಂತಾರೆ, ತಯಾರಾಗೋದಕ್ಕೆ ಜೈಗೋಟ್ ಅಂತಾರೆ. ಜೈಗೋಟ್ ಹೊಸ ಜೀವಿ ಆಯ್ತು, ಬಟ್ ಈ ಸೆಕ್ಸುವಲ್ ರೀಪ್ರೊಡಕ್ಷನ್ ಅಂತ ಹೇಳ್ತಾ ಇದೀಯಾ? ಮನುಷ್ಯರು ಅಥವಾ ಕೆಲವು ಪ್ರಾಣಿಗಳು ಓಕೆ, ಅದನ್ನ ನೀವು ಗೊತ್ತಿದೆ, ಯುಟ್ರಸ್ ಅಂತ ಮುಂದೆ ಬರುತ್ತೆ ನೋಡೋಣ. ಯುಟ್ರಸ್ ನಲ್ಲಿ ಒಂದು ಮಗು ಎಂಬ್ರಿಯೋನಿಕ್ ಡೆವಲಪ್ಮೆಂಟ್ ಆಗಿ ಆಮೇಲೆ ಒಂದು ಮರಿ ಹಾಕತ್ತೆ, ಒಂದು ಜನ್ಮ ಕೊಡುತ್ತೆ. ಅದಕ್ಕೆ ವಿವಿಪರಸ್ ಅಂತಾರೆ. ಒಂದ್ಸಲ ಅರ್ಥ ಆಯ್ತು ಅಂದ್ರೆ ಮತ್ತೆ ಓದ್ಬೇಕಾಗಿಲ್ಲ. ಓದುವಕ್ಕಿಂತ ಮೊದಲೇ ಭಯ ಬೇಡ. ಇದು ಓದುವಕ್ಕಿಂತ ಭಯ ಆದ್ರೆ ನಮ್ಗೆ ಯೂಸೇ ಇಲ್ಲ. ಹಾಗಾದ್ರೆ ನೋಡಿ, ಸಿಂಪಲ್ ಆಗಿ ರೀಪ್ರೊಡಕ್ಷನ್ ಅನ್ನೋದು ಬಯೋಲಾಜಿಕಲ್ ಪ್ರೊಸೆಸ್ ಜೀವಿ ಒಳಗಡೆ ನಡೀತದ. ಹಾಗಾದ್ರೆ ಜೀವಿ ಒಳಗಡೆ ಏನು ನಡೀತದ? ಒಂದು ಜೀವಿ ತನ್ನದೇ ಪ್ರಕಾರದ ಹೊಸ ಜೀವನ ಹುಟ್ಟಿಸುತ್ತಲ್ಲ, ಅದಕ್ಕೆ ರೀಪ್ರೊಡಕ್ಷನ್ ಅಂತಾರ. ಅದ್ರಾಗ 2 ವಿಧಗಳು. ಒಂದು ಸೆಕ್ಸುವಲ್ ರೀಪ್ರೊಡಕ್ಷನ್ ಅಂದ್ರೆ ಏನು? ಗ್ಯಾಮೆಟ್ಗಳು ಕೂಡ್ತಾವೆ, ಜೈಗೋಟ್ ರೆಡಿ ಆಗುತ್ತೆ, ಜೈಗೋಟದಿಂದ ಹೊಸ ಜೀವಿ ಬರುತ್ತೆ. ಸಿಂಪಲ್ ಇದೆ ನೋಡಿ. ಎಷ್ಟು ನಾವು ಬಡಬಡ ಕನ್ಫ್ಯೂಷನ್, ಬರೇ ಕನ್ಫ್ಯೂಷನ್. ಏಕೆ ಕನ್ಫ್ಯೂಷನ್ ಆಗತ್ತೆ ಹೇಳಿ ನೋಡೋಣ? ಅರ್ಥ ಮಾಡ್ಕೊಂಡ್ರೆ ಸಾಕಲ್ಲ. ಹಾಗಾದ್ರೆ ಮತ್ತೊಂದು ಪ್ರಶ್ನೆ ಬರುತ್ತೆ ವಿದ್ಯಾರ್ಥಿಗಳೇ. ಜೈಗೋಟ್ ರೆಡಿ ಆಯ್ತು, ಮುಂದೆ ಏನ್ ಹೇಳ್ತಾನಂದ್ರೆ, ನೀವೇನಂತೀರಿ ಸರ್? ಗ್ಯಾಮೆಟ್ಗಳು ಕೂಡ್ತಾವ್ರಿ. ಗ್ಯಾಮೆಟ್ಗಳು ಅಂದ್ರೆ ಏನ್ರಿ ಸರ್ ಅಂತ ಒಂದು ಪ್ರಶ್ನೆ ಬರುತ್ತೆ ವಿದ್ಯಾರ್ಥಿಗಳೇ. ಬಹಳ ವಿದ್ಯಾರ್ಥಿಗಳಿಗೆ, ಸರ್ ಗ್ಯಾಮೆಟ್ ಏನ್ ಸರ್ ಇದು? ನೀವೆಲ್ಲ ಏನೋ ಗ್ಯಾಮೆಟ್ ಏನೋ ಹುಳ ಇರ್ಬೋದು, ಏನೋ ಗ್ಯಾಮೆಟ್ ಏನಿದು? ಏನಲ್ಲ ವಿದ್ಯಾರ್ಥಿಗಳೇ, ನೀವು ಇಟ್ ಸೆಲ್ ಅಪ್. ಇದು ಸೆಲ್, ಇಟ್ ಇಸ್ ಅ ಸೆಲ್. ಸರ್, ಸೆಲ್ಗೆ ಯಾಕೆ ಗ್ಯಾಮೆಟ್ ಎಲ್ಲ ಕಟ್ಟಾರಿ? ನೋಡಿ ಎಷ್ಟು ಮಜಾ ಇದೆ ನೋಡಿ. ಯಾವ ಸೆಲ್ ರೀಪ್ರೊಡಕ್ಷನ್ ದಾಗ ಭಾಗವಹಿಸ್ತದಲ್ಲ ಆ ಸೆಲ್ಗೆ ಗ್ಯಾಮೆಟ್ ಅಂತಾರ. ಏನ್ ದೊಡ್ಡ ವಿದ್ಯೆ ಇದೆ ಹೇಳಿ ನೋಡೋಣ? ಹಾಗಾದ್ರೆ ಹೇಳಿ ನೋಡೋಣ, ಗ್ಯಾಮೆಟ್ ಅಂದ್ರೆ ಏನು? ಇಟ್ ಈಸ್ ಎ ಸೆಲ್ ಪಾರ್ಟಿಸಿಪೇಟೆಡ್ ಇನ್ ದ ರೀಪ್ರೊಡಕ್ಷನ್. ಮತ್ತೊಂದು ಪ್ರಶ್ನೆ ಬರುತ್ತೆ, ಸೆಕ್ಸುವಲ್ ರೀಪ್ರೊಡಕ್ಷನ್, ಅಸೆಕ್ಸುವಲ್ ರೀಪ್ರೊಡಕ್ಷನ್? 2 ಕಡೆ ಬರುತ್ತೆ ವಿದ್ಯಾರ್ಥಿಗಳೇ. ಸೆಕ್ಸುವಲ್ ದಾಗೂ ಬರುತ್ತೆ, ಅಸೆಕ್ಸುವಲ್ ದಾಗ ಬರುತ್ತೆ. ಇವನು ಸರ್ ಹೆಂಗ್ರಿ ಹೇಳಿ ನೋಡೋಣ? 2 ಗ್ಯಾಮೆಟ್ಗಳು ಕೂಡಿ ಜೈಗೋಟ್ ಆಗಿ ರೀಪ್ರೊಡಕ್ಷನ್ ಆದ್ರೆ ಸೆಕ್ಸುವಲ್. ಒಂದು ಫಿಮೇಲ್ ಗ್ಯಾಮೆಟ್ ತನ್ನಷ್ಟಕ್ಕೆ ತಾನು ಚೇಂಜಸ್ ಗಳಾಗಿ ಒಂದು ಹೊಸ ಜೀವಿ ಆಯ್ತಂದ್ರೆ ಅದಕ್ಕೆ ಏನಂತಾರೆ ಹೇಳಿ ನೋಡೋಣ? ಅಸೆಕ್ಸುವಲ್. ನಾಳೆ ನಿನ್ನ ಎಕ್ಸಾಮ್ ದಾಗ ಕೇಳ್ತಾನೆ, ಗ್ಯಾಮೆಟ್ಸ್ ಗಳು ಬರೀ ಸೆಕ್ಸುವಲ್ ರೀಪ್ರೊಡಕ್ಷನ್ ಬರ್ತಾವೆ, ಬರೀ ಅಸೆಕ್ಸುವಲ್ ದಾಗ ಬರ್ತಾವೆ. ಆನ್ಸರ್ ಹೇಳಿ ನೋಡೋಣ? ಸೆಕ್ಸುವಲ್ ದಾಗ ಬರ್ತಾವ್ರಿ, ಅಸೆಕ್ಸುವಲ್ ದಾಗ ಬರ್ತಾವ್ರಿ. ಹಿಂಗ್ ವಿಚಾರ ಮಾಡ್ಕೊತ ಹೋಗ್ಬೇಕು. ವಿಚಾರ ಮಾಡ್ಕೊತ ಹೋದ್ವಿ ಅಂದ್ರೆ ಇದೇನು ದೊಡ್ಡ ಆಗೋದಲ್ಲ. ಹೇಳಿ ನೋಡೋಣ, ವಾಟ್ ಈಸ್ ಗ್ಯಾಮೆಟ್? ಸರ್ ಇದೊಂದು ಸೆಲ್ ಸರ್. ಮತ್ತೆ ಸೆಲ್ ಗ್ಯಾಮೆಟ್ ಯಾಕಂತೆ? ಸರ್ ಇದು ರೀಪ್ರೊಡಕ್ಷನ್ ಭಾಗವಹಿಸ್ತದ್ರಿ. ಯಾವ ರೀಪ್ರೊಡಕ್ಷನ್ ಹೇಳಿ ನೋಡೋಣ? ಬೋತ್ ರೀಪ್ರೊಡಕ್ಷನ್, ಸೆಕ್ಸುವಲ್ ಅಂಡ್ ಅಸೆಕ್ಸುವಲ್ ರೀಪ್ರೊಡಕ್ಷನ್ ಕಾಣಬಹುದು. ಅದು ನೋಡೋಣ. ಅಸೆಕ್ಸುವಲ್ ಪಾರ್ಟ್ ಇಲ್ಲಿ ತಗೊಳ್ಳಲ್ಲ. ಯಾಕೆ ನಾನು ತಗೊಳ್ತಾ ಇಲ್ಲ ಅಂತ ಕೇಳಿದ್ರೆ, ನೀನ್ ನೆಸೆಸರಿ ಇಲ್ಲ ಇಲ್ಲಿ. ಹ್ಯೂಮನ್ ರೀಪ್ರೊಡಕ್ಷನ್, ವಿಚ್ ಟೈಪ್ ಆಫ್ ರೀಪ್ರೊಡಕ್ಷನ್? ನೀನೇ ಹೇಳಿದ್ಯಾ ಸೆಕ್ಸುವಲ್ ರೀಪ್ರೊಡಕ್ಷನ್ ಅಂತ ಹೇಳಿ. ವೈ ನಾಟ್ ನೆಸೆಸರಿ? ಸುಮ್ಮನೆ ಯಾಕೆ ಅದನ್ನ ಇದನ್ನ ತಗೊಂಡ್ಬರೋದು? ನಮಗ್ ಗೊತ್ತಾಯ್ತು ರೀಪ್ರೊಡಕ್ಷನ್ ಅಂದ್ರೆ ಬಯೋಲಾಜಿಕಲ್ ಪ್ರೊಸೆಸ್ ಇದೆ. ಹಾಗಾದ್ರೆ ಸೆಕ್ಸುವಲ್ ರೀಪ್ರೊಡಕ್ಷನ್ ಜೈಗೋಟ್ ತಯಾರಾಗಲೇಬೇಕು. ಸಿಂಗ್ಯಾಮಿ ಗೊತ್ತಾಯ್ತು, ಜೈಗೋಟ್ ಗೊತ್ತಾಯ್ತು, ಫರ್ಟಿಲೈಸೇಷನ್ ಗೊತ್ತಾಯ್ತು, ಗ್ಯಾಮೆಟ್ ಅಂದ್ರೆ ಗೊತ್ತಾಯ್ತು. ಇನ್ನು ಮತ್ತೊಂದು ಪ್ರಶ್ನೆ ಬರ್ತದೆ ವಿದ್ಯಾರ್ಥಿಗಳೇ. ಈ ರೀಪ್ರೊಡಕ್ಷನ್ ನಾವು ಅಭ್ಯಾಸ ಮಾಡ್ಬೇಕಂದ್ರ ಒಂದು ಕೆಲವು ಶಬ್ದಗಳನ್ನ ಯೂಸ್ ಮಾಡ್ಕೊತ ಹೋಗ್ತಾನ್ರಿ. ಗ್ಯಾಮೆಟೋಜೆನೆಸಿಸ್. ಜೆನೆಸಿಸ್ ಅಂದ್ರೆ ತಯಾರಾಗೋದು. ಎಲ್ಲೇ ಬರ್ಲಿ ಜೆನೆಸಿಸ್ ಈ ಶಬ್ದದ ಅರ್ಥ ಹೇಳಿ ನೋಡೋಣ?
ತಯಾರಾಗೋದು, ಹುಟ್ಟುವುದು. ನೋಡಿ, ಎರಿಥ್ರೋಪಯೋಜೆನೆಸಿಸ್, ಜೆನೆಸಿಸ್ ಎಲ್ಲೇ ಬರ್ಲಿ, ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್, ಜೆನೆಸಿಸ್ ಅಂದ್ರೆ ತಯಾರಾಗೋದು. ಏನು ತಯಾರಾಗ್ತದ ಅಂತ ಕೇಳಿದ್ರೆ ಗ್ಯಾಮೆಟ್ ತಯಾರಾಗತ್ತೆ. ಹಾಗಾದ್ರೆ ಗ್ಯಾಮೆಟ್ ಹೆಂಗ ತಯಾರಾಗತ್ತೆ ಅಂತ ಕೇಳಿದ್ರೆ ಸೆಲ್ ಡಿವಿಷನ್ ಮುಖಾಂತರ ತಯಾರಾಗತ್ತೆ. ಸೆಲ್ ಡಿವಿಷನ್ ಅಂದ್ರೆ ಮತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಮೈಟೋಟಿಕ್ ಸೆಲ್ ಡಿವಿಷನ್, ಮಿಯೋಟಿಕ್ ಸೆಲ್ ಡಿವಿಷನ್. ಮೈಟೋಟಿಕ್ ಸೆಲ್ ಡಿವಿಷನ್ ಇಂದನೂ ಗ್ಯಾಮೆಟ್ ಆಗತ್ತೆ. ಎಲ್ಲಿ ಗ್ಯಾಮೆಟ್ ಮೈಟೋಟಿಕ್ ದಿಂದ ಆಗ್ತದ ಅದೇ ನೀಟ್ ಕ್ವಶನ್, ಎಲ್ಲಿ ಮಿಯೋಸಿಸ್ ಆಗತ್ತಲ್ಲ ಅದೇ ನೀಟ್ ಕ್ವಶನ್. ನೋಡಿ, ನಾವು ಏನ್ ಹೇಳ್ತೇವೆ, ಇಂಟ್ರೊಡಕ್ಷನ್ ಪಾಠದಾಗ ಕೆಲವು ಶಬ್ದಗಳಿಗೆ ಪರಿಚಯ ಮಾಡಿ ಕೊಡ್ತಾ ಇರೋದು. ನಾನು ಹೇಳ್ತಾ ಇರೋದು ಬಯಾಲಜಿ ಅಲ್ಲ, ಇದು ಶಬ್ದಗಳನ್ನು ಗೊತ್ತು ಮಾಡ್ತಾ ಇದ್ದೀನಿ. ಗ್ಯಾಮೆಟೋಜೆನಿಸಿಸ್ ಅಂದ್ರೆ ಏನಿಲ್ಲ ಸರ್, ಗ್ಯಾಮೆಟ್ ಹುಟ್ಟುದು ಸರ್. ಗ್ಯಾಮೆಟ್ ಹುಟ್ಟುದಂದ್ರೆ ಮುಗುದಿಲ್ಲ ವಿದ್ಯಾರ್ಥಿಗಳು. 8th 9th 10th ಒಳಗಡೆ ಗ್ಯಾಮೆಟ್ ಹುಟ್ಟುದು ಅಂತ ಹೇಳ್ಬಿಡ್ತೀವಿ. ಹಾಗಾದ್ರೆ ಗ್ಯಾಮೆಟ್ ಹೆಂಗ್ ಹುಟ್ಟುತ್ತದೆ ಅಂತ ತಿಳ್ಕೊಂಡು ಸ್ವಲ್ಪ ವಿಚಾರ ಮಾಡ್ಲಿಕ್ಕೆ ಶುರು ಮಾಡು. ಸ್ಟಾರ್ಟ್ ಆಯ್ತು ಬಯಾಲಜಿ. ಎಲ್ಲಿ ಹುಟ್ಟುತ್ತದ ಅಂತ ಕೇಳಿದ್ರೆ ಅದಕ್ಕೆ ಗೊನ್ಯಾಡ್ ಅಂತ ಕರೀತಾರೆ. ಗ್ಯಾಮೆಟ್ ಎಲ್ಲಿ ಹುಟ್ಟುತ್ತೆ ಹೇಳಿ ನೋಡ. ಗೊನ್ಯಾಡ್. ಸ್ಪರ್ಮ್ ಅನ್ನೋದು ಮೇಲ್ ಗ್ಯಾಮೆಟ್. ಮೇಲ್ ಗ್ಯಾಮೆಟ್ ಎಲ್ಲಿ ಹುಟ್ಟುತ್ತದ? ಮೇಲ್ ಗೊನ್ಯಾಡ್. ಯಾರು? ಟೆಸ್ಟಿಸ್. ಟೆಸ್ಟಿಸ್ ಅನ್ನೋದು ಗೊನ್ಯಾಡ್, ಸ್ಪರ್ಮ್ ಅನ್ನೋದು ಗ್ಯಾಮೆಟ್. ಓರಿ ಅನ್ನೋದು ಗೊನ್ಯಾಡ್, ಎಗ್ ಅನ್ನೋದು ಗ್ಯಾಮೆಟ್. ಈ ಗ್ಯಾಮೆಟ್ಗಳು ಎಲ್ಲಿ ಹುಟ್ಟುತ್ತಾವಲ್ಲ ಅದಕ್ಕೆ ಏನಂತಾರ? ಅದಕ್ಕ ಗೊನ್ಯಾಡ್ ಅಂತಾರ. ಪ್ಲಾಂಟ್ಸ್ ದಾಗ ಏನಂತಾರ? ಗೆಮೆಟೋಫೈಟ್ ಅಂತಾರ. ಏನಂತಾರ ಹೇಳಿ ವಿದ್ಯಾರ್ಥಿಗಳೇ? ಗೆಮೆಟೋಫೈಟ್ ಅಂತ. ನೋಡಿ, ಒಂದೊಂದು ಸಿಂಪಲ್ ಶಬ್ದಗಳ ಅರ್ಥಕ್ಕೆ ತಗೊಂಡು ಹೋಗ್ತಾ ಇರುವುದು. ಇನ್ನ ಮತ್ತೊಂದು ಪಾಯಿಂಟ್ಸ್ ಬರುತ್ತೆ, ಇನ್ಸೆಮಿನೇಷನ್ ಅಂತ ಬರುತ್ತೆ. ಇದನ್ನ ಮುಂದೆ ಓದ್ಕೊಳ್ಳೋಣ ನಾವ್ರಿ. ಫರ್ಟಿಲೈಸೇಷನ್ ಅಂತ ಬರುತ್ತೆ, ಅಗಳೆ ಹೇಳದಂಗ ಇದ್ರೊಳಗಡೆ ಫರ್ಟಿಲೈಸೇಷನ್ ಬರುತ್ತೆ. ಇದನ್ನು ಸಹಿತ ನಾವು ಸ್ವಲ್ಪ ಓದ್ಕೊಳ್ಳೋಣ ರೀ. ಓಕೆ, ಸಿಂಪಲ್ ವರ್ಡ್ಸ್ ಗಳು ಈ ಚಾಪ್ಟರ್ದಾಗ. ಪಾರ್ಚುರೇಷನ್ ಅಂತ ಬರುತ್ತೆ ಪಿ. ಪಾರ್ಚುರೇಷನ್ ಸಿಂಪಲ್ ಡಿಲಿವರಿ ಅಂತ ಏನು ವರ್ಡ್ ಯೂಸ್ ಮಾಡ್ತಾರಲ್ಲ ಪಿ. ಓಕೆ, ಡಿಲಿವರಿ. ಜೆಸ್ಟೇಷನ್ ಪೀರಿಯಡ್ ಅಂತ ಬರುತ್ತೆ ಪಿ. ಇಂಪ್ಲಾಂಟೇಶನ್ ಅಂತ ಬರುತ್ತೆ. ಇವೆಲ್ಲಾ ಶಬ್ದಗಳು ಈ ಚಾಪ್ಟರ್ದಾಗ ಬರ್ತಾ ಇದಾವ್ರಿ. ಇವನ್ನೆಲ್ಲ ಈ ಚಾಪ್ಟರ್ದಾಗ ಓದ್ಕೊಳ್ಳೋಣ. ಓಕೆ ಓಕೆ, ಥ್ಯಾಂಕ್ ಯು. ನಾನು ನಾಳೆ ಈ ಚಾಪ್ಟರ್ ಮುಂದೆ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ವಿದ್ಯಾರ್ಥಿಗಳೇ. ನಾವು ಸಾವಕಾಶಾಗಿ ಒಂದೊಂದನ್ನು ಕಲ್ಕೋತ ಹೋಗೋಣ. ಇವತ್ತು ಹೇಳಿದ್ದು ನಾನು ಚಾಪ್ಟರ್ ಅನ್ನೋಕ್ಕಿಂತ ಚಾಪ್ಟರ್ದಲ್ಲಿ ಬರುವಂತ ಶಬ್ದಗಳ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋಣ. ಬಹಳ ಡಿಫಿಕಲ್ಟಿ ಇರಲ್ಲ ವಿದ್ಯಾರ್ಥಿಗಳ, ನಾವೆಲ್ಲ ಹಂಗ ಅರ್ಥ ಮಾಡ್ಕೊಂಡ್ಬಿಟ್ಟಿವಿ. ಏನ್ ಡಿಫಿಕಲ್ಟ್ ಇದೆ ಹೇಳಿ ನೋಡೋಣ. ಇದ್ರಾಗ ಏನ್ ಡಿಫಿಕಲ್ಟ್ ಇದೆ? ದಿನಕ್ಕೆ ನೀನು 10 ಲೈನ್ಸ್ ಓದಿದ್ದೆ ಆಯ್ತಂದ್ರೆ ಈ ಬುಕ್ 100 ಟೈಮ್ಸ್ ಓದ್ತಿ. ಬಹಳ ಈಸಿ ಅದ. ನನಗೆ ತಿಳಿಯುತ್ತೆ ಅಂತೇಳಿ ಕೂತ್ಕೋ, ಅದನ್ನ ಸ್ವಲ್ಪ ವಿಚಾರ ಮಾಡ್ಲಿಕ್ಕೆ ಶುರು ಮಾಡು. ಗ್ಯಾರಂಟಿ ನೀನು ಈಸಿ ಒಳಗಡೆ ಎಲ್ಲನೂ ಅರ್ಥ ಮಾಡ್ಕೋತೀಯ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.